ಈಗಾಗಲೇ ಎಲೆಕ್ಷನ್ ಮುಗಿದಿದೆ. ಎಲೆಕ್ಷನ್ ಮುಗಿದ ಮೇಲೆ ಸೋಲು ಗೆಲುವಿನ ಲೆಕ್ಕಾಚಾರ ಆರಂಭ ಆಗಿದೆ. ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇರೋದು ಯಾರು ಗೆಲ್ಲಬಹುದು ಚನ್ನಪಟ್ಟಣದಲ್ಲಿ, ಯಾರು ಸೋಲ್ಬಹುದು, ಒಂದು ವೇಳೆ ಗೆದ್ರೆ ಯಾಕೆ, ಸೋತ್ರೆ ಯಾಕೆ ಅಂತ ಈಗ ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ಎಲ್ಲಾ ರೀತಿಯ ಪರಾಮರ್ಶೆಗಳು, ಚರ್ಚೆಗಳು, ವಿಶ್ಲೇಷಣೆಗಳು ನಡೀತಾ ಇದೆ. ಸಿಪಿ ಯೋಗೇಶ್ವರ್ ಅವರು ಮಾತನಾಡಿದ್ರಲ್ಲ, ಆ ಮಾತಿನ ಹಿಂದಿದೆಯಾ ಬೆಟ್ಟಿಂಗ್ ಲೆಕ್ಕಾಚಾರ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಸೋಲಿನ ಬಗ್ಗೆ ಮಾತನಾಡಿದ್ದಾರೆ. ಬೆಟ್ಟಿಂಗ್ ಭರಾಟೆ ಜೋರಾಗಿ ನಡೀತಾ ಇದೆ. ಬೆಟ್ಟಿಂಗ್ ಹೆಚ್ಚಾಗ್ಲಿ ಅಂತ ಏನಾದರೂ ಸಿಪಿ ಯೋಗೇಶ್ವರ್ ಮಾತನಾಡಿದ್ರ? ಈ ಹಿಂದೆ ಕೂಡ ಅವರು ಅನೇಕ ಎಲೆಕ್ಷನ್ಗಳಲ್ಲಿ ಈ ರೀತಿಯಾದಂತಹ ಒಂದಷ್ಟು ಬೆಟ್ಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳನ್ನು ಕೊಟ್ಟು ಆನಂತರ ಬೆಟ್ಟಿಂಗ್ ವಿಚಾರದಲ್ಲೂ ಕೂಡ ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಸೊ CPY ಸೋಲಿನ ಮಾತಿನ ಹಿಂದೆ ಬೆಟ್ಟಿಂಗ್ ಗುಸುಗುಸು ಈಗ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಕಳೆದ ಬಾರಿಯೂ ಇದೇ ತಂತ್ರವನ್ನು ಅನುಸರಿಸಿದ್ರು ಸಿಪಿ ಯೋಗೇಶ್ವರ್ ಅವರು. ಈಗ ಮತ್ತದೇ ಇದು ತಂತ್ರನ, ಇದು ಈ ರೀತಿಯಗಳ ಮಾತುಗಳನ್ನು ಆಡೋದು, ಬೆಟ್ಟಿಂಗ್ ಜೋರಾಗ್ಲಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ನಡೆದಿದ್ಯಾ, CPY ಮಾತಿನ ಮರ್ಮ ಇದೇನಾ ಅನ್ನುವ ಲೆಕ್ಕಾಚಾರವು ಈಗ ಶುರುವಾಗಿದೆ. ಸಿಪಿ ಯೋಗೇಶ್ವರ್ ಅವರು ನಿನ್ನೆ ಒಂದಷ್ಟು ಹತಾಶರಾಗಿ ಮಾತನಾಡಿದ್ರು. ಒಂದಷ್ಟು ರೀತಿಯಾದಂತಹ ಮಾತುಗಳಲ್ಲಿ ನೋವು ಇರುವ ಹಾಗೆ ಕಾಣಿಸ್ತಾ ಇತ್ತು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯೋಗೇಶ್ವರ್ ಅವರು ಸೋಲಪ್ಪಿದ್ದಾರೆ ಅನ್ನೋದು ಸರಿಯಲ್ಲ. ತಂತ್ರಗಾರಿಕೆ ಬಹಳ ಮುಖ್ಯ. ನಮಗೆ ಇಲ್ಲಿ ಆತ್ಮವಿಶ್ವಾಸ ಇದೆ. CPY ಹೇಳಿಕೆ ಬಗ್ಗೆ ಮಾಜಿ ಸಂಸದ DK ಸುರೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಬೆಟ್ಟಿಂಗ್ ಕಟ್ಟಿಕೊಳ್ತಾರೆ, ಸ್ವಲ್ಪ ಅಳೆದು ತೂಗಿ ನೋಡೋಣ ಅಂತ ಹೇಳಿರಬಹುದು. CPY ಹೇಳಿಕೆ ಬಗ್ಗೆ ಮಾಜಿ ಸಂಸದ DK ಸುರೇಶ್ ಇಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಬೆಟ್ಟಿಂಗ್ ಕೈ ನಡೆಯುತ್ತಲ್ಲ, ಆ ಬೆಟ್ಟಿಂಗ್ ಒಂದ್ ಕಡೆ ಒಂದೊಂದ್ಸಲ ಸಿಪಿ ಯೋಗೇಶ್ವರೇ ಗೆಲ್ತಾರೆ ಅನ್ನುವಂತಹ ರೀತಿಯಲ್ಲಿ ಬೆಟ್ಟಿಂಗ್ ಈಗ ದೊಡ್ಡ ಮಟ್ಟದಲ್ಲಿ ಹೋದ್ರೆ ಅವರ ಕಾರ್ಯಕರ್ತರಿಗೆ ಲಾಸ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅಳೆದು ತೂಗಿ ಮಾಡ್ಲಿ, ಬೆಟ್ಟಿಂಗ್ ಕಟ್ಲಿ ಅನ್ನುವಂತಹ ವಿಚಾರಕ್ಕೆ ಹೀಗೆ ಹೇಳಿರಬಹುದು ಅಂತ ಹೇಳಿ ಈಗ CPY ಹೇಳಿಕೆ ಬಗ್ಗೆ ಮಾಜಿ ಸಂಸದ DK ಸುರೇಶ್ ಕೊಟ್ಟಂತಹ ಪ್ರತಿಕ್ರಿಯೆ, ಈಗ ಅವರವರೇ ಹೇಳುವಂತಹ ಮಾತುಗಳು, ಅವರವರೇ ಆಡ್ತಾ ಇರುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಸೋಲಿನ ವಿಚಾರ ಏನಾಗಬಹುದು ಅನ್ನುವಂತಹ ಮಾತುಗಳು ಇವೆಲ್ಲವೂ ಕೂಡ ಈಗ ಅವರ ಮಾತುಗಳಲ್ಲೇ ಬಂದಿರೋದು. ಬಹುಶಃ ಗೆಲ್ಲುವ ವಿಶ್ವಾಸ ಅವ್ರಿಗೂ ಇದೆ, ನನಗೂ ಇದೆ, ನಮ್ಮ ಪಕ್ಷಕ್ಕೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಇದೆ. ಸೊ ನಮ್ಮ ಕಾರ್ಯಕರ್ತರುಗಳು ಎಲ್ಲಿ ಅಪ್ಪಿತಪ್ಪಿ ದುಡ್ಡು ಕಟ್ಕೊಂಡು ಬೆಟ್ಟಿಂಗು ಗಿಟ್ಟಿಂಗು ಆಡಿ ಸುಮ್ಮನೆ ಎಲ್ಲ ತೊಂದರೆ ಮಾಡ್ಕೋತಾರೋ, ಅವ್ರಿಗೆ ಯಾಕೆ ನಾನು ಏನಾರ ಹೆಚ್ಚು ಕಡಿಮೆ ಆಯಿತು ಅಂದರೆ ನನ್ನಿಂದ ಅವ್ರ ಮನೆಗಳಲ್ಲಿ ಅವ್ರ ಆರ್ಥಿಕವಾಗಿ ಸಂಕಷ್ಟ ಎದುರಿಸಬೇಕಾಗ್ಬೋದು, ಸ್ವಲ್ಪ ಅಳೆದು ತೂಗಿ ನೋಡೋಣ ಅನ್ನೋಂಥ ದೃಷ್ಟಿಯಿಂದ ಏನಾದ್ರೂ ಅವರು ಜನರ ದೃಷ್ಟಿಯಿಂದ ಹೇಳಿದರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.